ಯಾರು ಬಂದ್ರೇನು, ಯಾರು ಬಂದ್ರು ನಾವು ರೈತರು ನಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ, ನಾವೇನು ಉದ್ಧಾರ ಆಗ್ಬಿಡ್ತೀವ? ಎಲ್ಲಾರು ಹೇಳ್ತಿರೋದು ಬೇರೆ, ಬಟ್ ನಾನು ಒಳಗಡೆ ಗೆದ್ದಾದ್ಮೇಲೆ ಒಳಗಡೆ ದುಮ್ಕದ ಮೇಲೆ ನನಗೆ ಏನೇನು ಇಶ್ಯೂಸ್ ಅಂತ ನನಗೆ ಅರ್ಥ ಆಗ್ಬೇಕು. ಹೆಸರು ಮಾತ್ರ ಬೇಕು ಅವರಿಗೆ, ಕ್ಷೇತ್ರ ನಮ್ದು ಅಂತ ಹೇಳ್ಕೊತಾರೆ, ಅದು ಚುನಾವಣೆ ಟೈಮ್ನಲ್ಲಿ. ಆಮೇಲೆ ನಮ್ಮನ್ನ ಮರ್ತೇ ಬಿಡ್ತಾರೆ ಅನ್ನುವಂತ ಮಾತು ಬಹಳಷ್ಟು ಜನ ಹೇಳಿದ್ದು. ಯಾವತ್ತು ನಮ್ಮ ಸರ್ಕಾರಿ ಕಚೇರಿಗಳು ಖಾಲಿ ಹೊಡಿತಾ ಇರ್ತದೆ, ಅವತ್ತು ನಾವು ಕೆಲಸ ಸರಿಯಾಗಿ ಮಾಡಿದ್ದೀವಿ. ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇವತ್ತು ನಮ್ಮ ಇಂಟರ್ವ್ಯೂ ನಲ್ಲಿ ಇರೋದು ಮೇಲುಕೋಟೆಯ ಶಾಸಕ, ಜೊತೆಗೆ ಸರ್ವೋದಯ ಪಕ್ಷದ ಶಾಸಕ ಕೂಡ ಹೌದು, ದರ್ಶನ್ ಪುಟ್ಟಣ್ಣಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಸಾಕಷ್ಟು ರೈತರ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಗೊತ್ತಾ ಇದೆ, ಆ ವಿಚಾರದ ಬಗ್ಗೆ, ಜೊತೆಗೆ ಅಧಿವೇಶನದಲ್ಲಿ ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಏನೇನು ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟರು, ಏನೇನು ಪರಿಹಾರಕ್ಕಾಗಿ ಆಗ್ರಹ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ನಮಸ್ತೆ ದರ್ಶನ್ ಪುಟ್ಟಣ್ಣಯ್ಯ ಅವರೇ, ನಮಸ್ಕಾರ. ಸ್ವಾಗತ ನಿಮ್ಗೆ. ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಮೊದಲನೇದಾಗಿ ಮೇನ್ ಕ್ವಶನ್ ಅಲ್ಲಿಗೆ ಬಂದ್ಬಿಡ್ತೀನಿ, ನಂತರ ರೈತರ ಹೋರಾಟಗಳು, ಸಮಸ್ಯೆಗಳ ಬಗ್ಗೆ ಮಾತನಾಡೋಣ. ಮೈನ್ ಆಗಿ ಸೆಷನ್ ನಲ್ಲಿ ಯಾವ ಕ್ವಶನ್ ರೈಸ್ ಮಾಡಿದ್ರಿ, ಅದಕ್ಕೆ ಯಾವ ರೀತಿ ಭರವಸೆ ಏನಾದ್ರು ಸಿಕ್ಕಿದ್ಯಾ ಹೇಗೆ ಸರ್ಕಾರದ ಕಡೆಯಿಂದ? ಮೇನಾಗಿ ಸುಮಾರು ಇಶ್ಯೂಸ್ಗಳನ್ನ, ಮೊದಲನೇದಾಗಿ ನಮ್ಮ ಪಾಂಡವಪುರ ತಾಲೂಕಲ್ಲಿ ಏನು UGD ಕೆಲಸ ನಡೀತಾ ಇತ್ತು, ಅದ್ರ ಬಗ್ಗೆ ಕೇಳಿದ್ದೀವಿ. ಅದಾಂತರ ನಮ್ಮ ಸಹಕಾರ ಸಂಘಗಳೇನಿದ್ವು ಅದರಲ್ಲಿ ಸುಮಾರು ಇಶ್ಯೂಸ್ ಇದ್ವು, ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಆಗಿತ್ತು. ಸೊ ಅದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಬರೀ ಒಂದು ಇವಾಗ ಇಮಿಡಿಯೇಟ್ ಆಗಿ ಅಡ್ರೆಸ್ ಮಾಡೋದಲ್ಲ, ಬಟ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಏನು ಅಂತಲೂ ನೋಡ್ಬೇಕು. ಯಾಕೆಂದ್ರೆ ಅಬೌಟ್ 80% ಇರೋ ಸಹಕಾರ ಕ್ಷೇತ್ರಗಳು, ಸಹಕಾರ ಸಂಘಗಳು ನಮಗೆ ಎಲ್ಲದರಲ್ಲೂ ಈಗ ಕೇಸ್ಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಒಂದು ದೀರ್ಘವಾಗಿ ನಾವು ಒಂದು ಸಮಸ್ಯೆಯನ್ನ ಯಾವ ತರ ಫಿಕ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೇಳಿದೀವಿ. ಆಮೇಲೆ ರೈತರು ಈಗೇನು ಕೇಸ್ಗಳು ಹಾಕಿದ್ರು, ಹೋರಾಟಗಳು ನಡೀತಾ ಇತ್ತು, ಅದ್ರ ಮೇಲೆ ರೈತರ ಮೇಲೆ ಕೇಸ್ ಹಾಕಿರೋಂಥದ್ದು, ಅದನ್ನೆಲ್ಲ ಹಿಂಪಡಿಬೇಕು ಅಂತ ಕೇಳಿದೀವಿ. ವಿದ್ಯುತ್ ಶಕ್ತಿ ಈಗೇನು ಪಂಪ್ ಸೆಟ್ ಹಾಕೊಳ್ಳೋಕ್ಕೆ ನಾವು ಪ್ರೈವೇಟಿಂದ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವುಗಳೇ 2.5 ಲಕ್ಷ ಕೊಟ್ಟು ಪ್ರತಿ ಪಂಪ್ ಸೆಟ್ಗೆ ಕಟ್ಟಿ ಪ್ರೈವೇಟಿಂದ ಹಾಕ್ಸಿ, ಮುಂಚೆ ಅಕ್ರಮ ಸಕ್ರಮ ಅಂತ ಇತ್ತು, ಅದನ್ನ ತೆಗೆದು ಬಿಟ್ಟಿದ್ದಾರೆ, ಅದನ್ನ ವಾಪಸ್ ತಗೊಂಬನ್ನಿ ಅಂತ ಕೇಳಿದೀವಿ. ಈ ತರ ಹಲವಾರು ರೈತರ ಸಮಸ್ಯೆ. ಅದು ಅಲ್ಲದೇನೆ ಮೇಜರ್ ಆಗಿ ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನೀರಾವರಿ ಸಮಸ್ಯೆಗಳಿದೆ, ಎಷ್ಟೊಂದು ಪ್ರಾಜೆಕ್ಟ್ಸ್ ಇನ್ಕಂಪ್ಲೀಟ್ ಆಗಿದೆ, ಅದನ್ನ ಮುಗಿಸಿ. ಮತ್ತೆ ಇಲ್ಲಿ APMC ಒಂದು ಕಾಯ್ದೆ 87B ಅನ್ನೋದು, ಅದನ್ನ ವಾಪಸ್ ತೆಗೀರಿ ಅಂತ ಹೇಳಿದೀವಿ. ಯಾಕಂದ್ರೆ ಅದನ್ನ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. APMCಗಳನ್ನ ಪ್ರೈವೇಟೈಸ್, 3 APMCಗಳನ್ನ ಆಗ್ಲೇ ಪ್ರೈವೇಟೈಸ್ ಮಾಡಿದ್ರೆ, ಬೆಳಗಾಂ ಸೇರಿದಂಗೆ. ಸೊ ಈ ತರ ಹಲವಾರು ರೈತರ ಸಮಸ್ಯೆ ಮತ್ತೆ ಕ್ಷೇತ್ರದ ವಿಷಯಗಳ ಬಗ್ಗೆ ಕೇಳಿದೀವಿ. ಆಮೇಲೆ ಹೆಚ್ಚಾಗಿ ಈಗ ನಿಮ್ಗೆ ಗೊತ್ತಿರಂಗೆ ಬೆಂಗಳೂರಲ್ಲಿ ಮಹಿಳೆಯರು ಕೆಲಸ ಮಾಡ್ತಾರೆ, ಅಂದ್ರೆ ಹಳ್ಳಿಯಿಂದ ಬಂದು ಮನೆ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವುದೇ ತರದ ಒಂದು ಸರ್ಕಾರದಿಂದ ಪ್ರೊಟೆಕ್ಷನ್ ಇಲ್ಲ. ಹೆಲ್ಪ್ ಲೈನ್ ಕ್ರಿಯೇಟ್ ಮಾಡಿ, ಲೇಬರ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರಿಗೆ ಆದಂಥ ಒಂದು ವ್ಯವಸ್ಥೆನ ಮಾಡಿಕೊಡ್ಬೇಕು. ಅವ್ರಿಗೆ ಸೆಕ್ಯೂರಿಟಿ ಯಾವ ಥರ ಕೊಡ್ತೀರಿ, ಮತ್ತೆ ಏನು ಮಿನಿಮಮ್ ಪೇ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ. ಈಗ ಮನೆ ಕೆಲಸ ಮಾಡೋಕ್ಕೆ ಎಷ್ಟೊಂದು ಜನ, ಈಗ ನಾವುಗಳೆಲ್ಲ ಎಲ್ಲರೂ ಬೆಂಗಳೂರಲ್ಲಿ ಇರೋರಿಗೆ ಬರ್ತಾರೆ. ತುಂಬಾ ಒಳ್ಳೆ ಕಾನ್ಸೆಪ್ಟ್, ಯಾಕಂದ್ರೆ ಯಾರು ಇದ್ರ ಕಡೆ ಗಮನ ಹರಿಸಿರೋದಿಲ್ಲ. ಕೆಲಸದವರು, ಮನೆ ಕೆಲಸದವರು ಬರ್ತಾರೆ ಹೋಗ್ತಾರೆ, ಯಾರಿಗೂ ಅವ್ರ ಬಗ್ಗೆ ಗಮನ ಇರೋದಿಲ್ಲ. ಬಟ್ ಅವರ ಸೇಫ್ಟಿ ಬಗ್ಗೆ ಮಾತನಾಡಿರೋದು ನಿಜಕ್ಕೂ ಒಳ್ಳೆ ವಿಷಯ. ಆಮೇಲೆ ಇಲ್ಲಿಂದ ಕಬ್ಬು ಕಟಾವು ಮಾಡೋಕ್ಕೋಸ್ಕರ ನಮ್ ಕಡೆಗೆ ಬರ್ತಾರೆ ಜನರು ಇಲ್ಲಿಂದ. ಸೊ ಅವ್ರಗಳಿಗೆ ಜಾಬ್ ಕಾರ್ಡ್ ಕೊಡಿ ಅಂತ ಕೇಳಿದೀವಿ. ಯಾಕಂದ್ರೆ ಅವ್ರುಗಳು ಆ ತಿಂಗಳಾನ್ಗಟ್ಲೆ ಅಲ್ಲಿ ಬಂದು ಟೆಂಟ್ ಹಾಕೊಂಡು ಕುತ್ಕೊಂಡು ಕಬ್ಬು ಕಟಾವು ಮಾಡಕ್ ಬಂದದ್ದು. ಈ ತರ ಎಲ್ಲಾ ವರ್ಗದ ಜನರಿಗೆ ಮತ್ತೆ ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಹಲವಾರು ಪ್ರಶ್ನೆಗಳು, ಇದು ಇನ್ನು ಹತ್ತಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ, ಕ್ಷೇತ್ರ ಒಂದೇ ಅಲ್ಲ, ಐ ಥಿಂಕ್ ನಾವು ಶಾಸಕರಾಗಿರೋದು ನಾವು ಅಲ್ಲಿಂದ ಆಯ್ಕೆ ಆಗಿದ್ದೀವಿ. ಹೌದು, ಕ್ಷೇತ್ರದ ಬಗ್ಗೆ ಯೋಚನೆ ಮಾಡ್ಬೇಕು. ಆದ್ರೆ ನಾವು ಪಾಲಿಸಿ ಲೆವೆಲ್ ಅಲ್ಲಿ ಏನನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸೆಕ್ಷನ್ಸ್ ಆಫ್ ಪೀಪಲ್ಗೆ, ಜನರಿಗೆ ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆನೂ ನಾವು ಇಲ್ಲಿ ಲಾಗಳನ್ನ ಮಾಡಬೇಕು, ಆಕ್ಟ್ಗಳನ್ನ ಮಾಡಬೇಕು. ಅದನ್ನ ಒಂದ್ ಕಡೆ ಆಕ್ಟ್ ಇಂಪ್ಲಿಮೆಂಟ್ ಆದ್ರೆ ಎಲ್ಲಾ ವರ್ಗದ ಜನರಿಗೂ ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ಈ ತರ ಕೆಲಸ ಮಾಡ್ತೀವಿ. ಓಕೆ, ವೆರಿ ನೈಸ್ ಸರ್. ಇನ್ನು ನಿಮ್ಮ ಕ್ಷೇತ್ರಗಳ ಸಮಸ್ಯೆಗಳು ಅಂತ ಬಂದಾಗ, ಇದು ಕೇವಲ ನಿಮ್ಮ ರೈತರು ಅಂತ ಬಂದಾಗ ಕೇವಲ ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ತಂದೆಯವರು ರೈತ ನಾಯಕರು ಅನ್ನಿಸ್ಕೊಂಡು ಎಷ್ಟೊಂದು ಚಳವಳಿಗಳನ್ನ ಮಾಡಿದ್ರು, ಹೋರಾಟ ಮಾಡ್ತಾ ಇದ್ರು.
ರೈತರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸರ್ಕಾರದ ಮೇಲೆ ಯಾವ ರೀತಿಯಾದಂತಹ ಒತ್ತಡವನ್ನ ಹಾಕ್ತಾ ಇದ್ರು ಅದೆಲ್ಲವನ್ನು ಕೂಡ ನಾವು ನೋಡಿದೀವಿ. ನೀವು ಈ ಸೆಷನ್ ಅಂತ ಬಿಟ್ರೆ ಉಳಿದ ಹಾಗೆ ಮಾತಾಡೋದಾದ್ರೆ ರೈತರ ಪರವಾಗಿ, ಯಾಕೆಂದ್ರೆ ಅವರ ಮಗನಾಗಿ ಕೂಡ, ಯಾಕೆಂದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅಂತಂದ್ರೆ ನಿಮ್ ಹೆಸರಲ್ಲೇ ಇದೆ, ಅವರ ನಿಮ್ ತಂದೆ ಹೆಸರು. ತಂದೆ ಏನು ಕನಸ್ಕೊಂಡಿದ್ರು, ರೈತರಿಗೆ ಒಳ್ಳೇದಾಗ್ಬೇಕು, ಏನೇನು ಪ್ರಯತ್ನಗಳನ್ನ ಪಟ್ಟಿದ್ರು, ಅದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನೀವು ಯಾವ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ? ಸೊ ಅಂದ್ರೆ ನಮ್ದು ಈಗ ಒಂದು ವಿಷಯ, ಸಕ್ಕರೆ ಈಗೇನು ಕಾರ್ಖಾನೆಗಳ ಬಗ್ಗೆ ಮತ್ತೆ ಏನು ಕಬ್ಬು ಬೆಳೆಗಾರರು ಏನಿದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದನ್ನು ವಿಷಯನ ಚರ್ಚೆ ಮಾಡಿದೀವಿ. ಅದೊಂದಿದೆ. ಬಟ್ ಈಗ ನಮ್ಮ ತಂದೆಯವರು ಅವ್ರಿಗೆ ರೈತರು ಮತ್ತೆ ಅವರು ದಿನನಿತ್ಯ ಮಾಡ್ತಿರೋ ಕೆಲಸಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಇಡೀ ಜೀವನ ಹೋರಾಟ ಮಾಡಿರೋಂಥದ್ದು ಗೊತ್ತಿರೋಂಥ ವಿಷಯನೇ. ಯಾವ ಥರ ನ್ಯಾಯಗಳನ್ನ ದೊರಕಿಸ್ಕೊಡ್ಬೇಕು ಅನ್ನೋದು ಅವರ ಹೋರಾಟಗಳ ಮೂಲಕ ಅವಾಗಿದ್ದ ಸಮಸ್ಯೆಗಳು ಬೇರೆ ಇದ್ವು, ಅದು ರೂಪರೇಷೆಗಳ ಇವರು ಹೋರಾಟ ಮಾಡ್ತಿದ್ದಂಥ ಬೇರೆ ರೀತಿಗಳು ಬೇರೆ ಇದ್ವು. ಆದರೆ ಇವಾಗ ಸಮಸ್ಯೆಗಳಿದೆ, ಅದೇ ಬೇರೆ ಥರ ಸಮಸ್ಯೆಗಳಿದೆ. ಅವಾಗಿದ್ದು ಇದು ಸುಮಾರಿದೆ, ಬಟ್ ನಾವು ರೈತ ಸಂಘಟನೆ ಹುಟ್ಟಿದಾಗ ಇದ್ದಿದ್ದ ಸಮಸ್ಯೆಗಳು ಬೇರೆ ಇದ್ವು. ಇವಾಗ ನಾವೇನು ನಮಗೆ ಒಂದು ಸ್ವಲ್ಪ ಈಗ ನಮಗೆ ಗೊತ್ತಿರೋ ಪ್ರಕಾರ ಯಾವ ಥರ ಇಶ್ಯೂನ ಆಳವಾಗಿ ಇಳಿದು ನಾವು ರೂಟಲ್ಲಿ ಯಾವ ಥರ ಸಾಲ್ವ್ ಮಾಡ್ಬೇಕನ್ನೋದನ್ನ ನಾನು ಆ ಥರ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಏನು ನಿಮ್ಗೂ ಕೂಡ ಗೊತ್ತಿರುತ್ತೆ, ಈಗ ಪ್ರತಿ ಎಲೆಕ್ಷನ್ ಅಲ್ಲೂ ಯಾರೂ ಪ್ರಚಾರಕ್ಕೆ ಅಂತ ಬರ್ತಾರೆ ನಾಯಕರು, ಗೆದ್ದ ಮೇಲೆ ಕ್ಷೇತ್ರನೇ ಮರೆತು ಬಿಡ್ತಾರೆ ಅನ್ನೋ ತರದ ಮಾತು ಇದೆ. ಆಮೇಲೆ ನಾವು ನಿಮ್ಮ ಭಾಗದ ಬಹಳಷ್ಟು ರೈತರನ್ನ ಎಲೆಕ್ಷನ್ ಟೈಮ್ನಲ್ಲಿ ಮಾತನಾಡಿಸಿದ್ವಿ. ಅಂದ್ರೆ ನಿಮ್ಮ ಕ್ಷೇತ್ರಕ್ಕೆ ಯಾರು ಗೆಲ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಕೇಳಿ ಬರೋ ಮಾತು, ಯಾರು ಬಂದ್ರು ನಾವು ರೈತರು, ನಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ, ನಾವೇನು ಉದ್ಧಾರ ಆಗ್ಬಿಡ್ತೀವ, ನಮ್ಮ ಪರಿಸ್ಥಿತಿ ಅಂತೂ ಬದಲಾಗಲ್ಲ, ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಅವ್ರು ಹೊರಟು ಹೋಗ್ತಾರೆ, ಹೆಸರು ಮಾತ್ರ ಬೇಕು ಅವರಿಗೆ, ಕ್ಷೇತ್ರ ನಮ್ದು ಅಂತ ಹೇಳ್ಕೊತಾರೆ, ಅದು ಚುನಾವಣೆ ಟೈಮ್ನಲ್ಲಿ, ಆಮೇಲೆ ನಮ್ಮನ್ನ ಮರ್ತೇ ಬಿಡ್ತಾರೆ ಅನ್ನುವಂತ ಮಾತು ಬಹಳಷ್ಟು ಜನ ಹೇಳಿದ್ದು, ರೈತರೇ ಹೇಳಿದ್ದು. ಸೊ ನೀವು ಒಳ್ಳೆ ಗುಡ್ ಸೆಗ್ವೆ ಇಂಟು ನಾನು ಏನ್ ಮಾತಾಡ್ಬೇಕಂತ ಇದ್ದೀನಿ. ಯಾಕೆ ಅಂದ್ರೆ ರಿಯಲ್ ಇಶ್ಯೂಸ್ ಏನು ಅಂತ ನನಗೆ ಅರ್ಥ ಆಗಿರ್ಲಿಲ್ಲ ಇನಿಷಿಯಲ್. ಎಲ್ಲಾರು ಹೇಳ್ತಿರೋದು ಬೇರೆ, ಬಟ್ ನಾನು ಒಳಗಡೆ ಗೆದ್ದಾದ್ಮೇಲೆ ಒಳಗಡೆ ದುಮ್ಕದ ಮೇಲೆ ನನಗೆ ಏನೇನು ಇಶ್ಯೂಸ್ ಅಂತ ನನಗೆ ಅರ್ಥ ಆಗ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ದಿನನಿತ್ಯ ಜನರು ಯಾವುದಕ್ಕೆ ಬೆಳಿಗ್ಗೆ ಎದ್ದು ನನ್ನ ಇಶ್ಯೂಸ್ ಏನು, ಯಾವುದಕ್ಕೆ ನಾನು ಹೋರಾಟ ಮಾಡಬೇಕು ಅನ್ನೋದಿತ್ತು. ಮೂಲಭೂತ ಸೌಕರ್ಯಗಳ ಬಗ್ಗೆ ಇಶ್ಯೂಸ್ ಇದೆ. ಅದಾದ ನಂತರ ಸರ್ಕಾರದಿಂದ ಕೊಡಬೇಕಾಗಿರೋಂಥ ಸವಲತ್ತುಗಳು, ಎಸ್ಪೆಷಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ಪಂಚಾಯತಿಯಲ್ಲಿರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟ್, ಈ ಇಶ್ಯೂಸ್ ಎಲ್ಲಾನು ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಏನ್ ಮಾಡಿದೀವಿ ಅಂತ ಹೇಳ್ತೀವಿ ಅಲ್ಲಿ, ಇದು ಅರ್ಥ ಆದ್ಮೇಲೆ ನಮ್ಗೆ ಯಾವ ಇಶ್ಯೂಸ್ ಅಂತ ಎಕನಾಮಿಕಲಿ ಒಂದು ಏನಂದ್ರೆ 3 ಬಕೆಟ್ಗೆ ಹಾಕೊಂಡಿದೀವಿ ನಾವು. ಒಂದು ಗವರ್ನೆನ್ಸ್, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್, ಕುಡಿಯೋ ನೀರು, ಎಲೆಕ್ಟ್ರಿಸಿಟಿ, ರಸ್ತೆ, ಚರಂಡಿ, ಮೂಲಭೂತ ಸೌಕರ್ಯ ಒಂದು. ಇನ್ನೊಂದು ನಮಗೆ ಈಗ ಏನು ಪಾಲಿಸಿ ಲೆವೆಲಲ್ಲಿ ಗವರ್ನೆನ್ಸ್ ಅಂತ ನಾನು ಹೇಳಿ. ಎರಡನೇದು, ಒಂದನೇದು. ಮೂರನೇದು ಎಕನಾಮಿಕ್ಸ್. ನಾವು ಏನೇ ಕೆಲಸ ಮಾಡಿದ್ರು ಅವ್ರನ್ನ ಎಕನಾಮಿಕಲಿ ಯಾವ ಥರ ಮೇಲೆತ್ತಬೇಕು, ಅಡಿಷ್ನಲ್ ಇಲ್ಲ ದುಡ್ಡು ಸೇವ್ ಮಾಡಕ್ ಹೆಲ್ಪ್ ಮಾಡಬೇಕು. ಈ ಖರ್ಚು ಮಾಡ್ತಿರೋ ದುಡ್ಡನ್ನು ಅದನ್ನ ಹೆಂಗ್ ಸೇವ್ ಮಾಡ್ಬೋದು, ಸರ್ಕಾರದಿಂದ ಸವಲತ್ತುಗಳನ್ನ ಕೊಟ್ರೆ ಸೇವ್ ಆಯ್ತದೆ. ಅದಲ್ಲದೆ ಅಡಿಷ್ನಲಿ ದುಡ್ಡು ಬರಂಗ್ ಮಾಡ್ಕೊಂಡು ಅವ್ರಿಗೆ, ಈಗ ಇವತ್ತು 20,000 ಮಾಡ್ತಾವ್ರೆ, ಇನ್ನೊಂದು 2 ವರ್ಷದಲ್ಲಿ ಅವ್ರು 40,000 ಪ್ರತಿ ತಿಂಗಳು ಮಾಡಕ್ಕೆ ನಾವು ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೀವಿ ಈ 3 ಬಕೆಟ್ ಅಲ್ಲಿ. ಮತ್ತೆ 4ನೇ ಬಕೆಟ್ ಸೋಷಿಯಲ್ ಜಸ್ಟಿಸ್. ಏನಂದ್ರೆ ಈಗ ನ್ಯಾಯ ದೊರಕಿಸ್ಕೊಡು ಎಲ್ಲಾ ವರ್ಗದ ಜನಗೆ, ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು, ಅವ್ರಿಗೆ ಬೇಕಾಗಿರೋಂಥ ನ್ಯಾಯ ದೊರಕಿಸ್ಕೊಡ್ಬೇಕು. ಇದು 4ನೇ ಬಕೆಟ್. ಸೊ ಈ ತರ ಬಕೆಟ್ ಅಲ್ಲಿ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೇಜರ್ ಆಗಿ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ನಾವು ಈ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ 2 ವಾರ ಒಂದೊಂದು ಪಂಚಾಯತಿಯಲ್ಲೇ ಇಡೀ ಎಲ್ಲಾ ಡಿಪಾರ್ಟ್ಮೆಂಟ್ನ ಕರ್ಕೊಂಡೋಗಿ ಅಲ್ಲೇ ಇರ್ತೀವಿ. ಅಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮ್ಯಾಂಡೇಟ್ ಕೊಟ್ಟಿರೋದು ಏನಂದ್ರೆ, ನಾವು ನಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ಯಾವತ್ತು ನಮ್ಮ ಸರ್ಕಾರಿ ಕಚೇರಿಗಳು ಖಾಲಿ ಹೊಡಿತಾ ಇರ್ತದೆ ಅವತ್ತು ನಾವು ಕೆಲಸ ಸರಿಯಾಗಿ ಮಾಡಿದ್ದೀವಿ.
ಸೊ ನಾವು ವಿ ಆರ್ ರಿವರ್ಸಿಂಗ್. ಹ್ಮ್ ನಾವು ಇವಾಗ ಏನು ಹೇಳ್ತೀವಿ, ನೀವು ಯೂಶಲಿ ನಮ್ಮ ಮೋಡಸ್ ಆಪರೆಂಡಿ ಹಿಂಗೆ ಅರ್ಜಿ ಕೊಡಬೇಕು, ಅರ್ಜಿ ಪ್ರಾಸೆಸ್ ಮಾಡ್ತೀವಿ, ಅರ್ಜಿ ವಾಪಸ್ನ ಫಿನಿಶ್ ಮಾಡ್ತೀವಿ. ಅದಕ್ಕೆ ಮಂತ್ಸ್ ಆಗೋಯ್ತದೆ. ಈ ಟೇಬಲ್ಲು ಆ ಟೇಬಲ್ ಇಲ್ಲಿ. ನಾವೇನು ಮಾಡ್ತಾ ಇದೀವಿ, ನಿಮಗೆ ಮನೆ ಹತ್ರಕ್ಕೆ ಬಂದು ನಿಮಗೆ ಬೇಕಾ ಬೇಡವಾ, ನಿಮಗೆ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದ ಸೇವೆಗಳು ಏನು ಆಗಬೇಕು ನಿಮ್ಮ ಮನೆಗೆ ನಾವೇ ಮಾಡಿಕೊಡ್ತೀವಿ. ಈ ಥರದ್ದೊಂದು ಪ್ರಯತ್ನಗಳನ್ನು ಮಾಡಿ ಈಗ 4-5 ಪಂಚಾಯಿತಿಗಳನ್ನು ಮುಗಿಸಿದ್ದೀವಿ.